ನಮಸ್ಕಾರ, ನಾನು ಚೇತನ್ ಹೂಗಾರ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಿನಕ್ಕೊಂದು ಹೈ ಡ್ರಾಮಾ ನಡೀತಾ ಇದೆ. ಮಂತ್ರಿ ಸ್ಥಾನ ಸಿಕ್ಕಿದ ಮೇಲೆ ಜೋರಾಯ್ತು ಖಾತೆ ಕಿತಾಪತಿ. ಮಧ್ಯಾಹ್ನ ರಿಲೀಸ್ ಆಗಿದ್ದ ಖಾತೆ ಹಂಚಿಕೆ ಪಟ್ಟಿಯೇ ನಕಲಿಯಂತೆ. ಮಧ್ಯಾಹ್ನ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಟ್ಟಿ ರಿಲೀಸ್ ಆಯಿತು. ಈಗ ನೋಡಿದ್ರೆ ಆ ಪಟ್ಟಿ ನಕಲಿ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಸಾರಿಗೆ ಇಲಾಖೆ ನಷ್ಟದಲ್ಲಿದೆ, ನನಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಪಟ್ಟಿಡ್ದಿದ್ದಾರಂತೆ. ಗೃಹ ಖಾತೆ ಬೇಡ, PWD ಕಂದಾಯ ಖಾತೆಗೆ ಪರಮೇಶ್ವರ್ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಇರೋ ಖಾತೆ ಜೊತೆಗೆ ITBT ಖಾತೆಗೂ ಕೂಡ ಪ್ರಿಯಾಂಕ್ ಖರ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರಂತೆ. ಇನ್ನು 10ಕ್ಕೂ ಹೆಚ್ಚು ಸಚಿವರ ಖಾತೆ ಕಿತಾಪತಿ ಬೆನ್ನಲ್ಲೇ ಸರ್ಕಾರ ಫುಲ್ ತಂಡ ಹೊಡೆದಿದೆ. ಯಾರಿಗೂ ಖಾತೆ ಹಂಚಿಲ್ಲ, ನಕಲಿ ಸುದ್ದಿ ಅಂತ KPCC ಟ್ವೀಟ್ ಮಾಡಿದೆ. ಸರ್ಕಾರ ಬಂದು 2 ವಾರ ಕಳೆದ್ರೂ ಕೂಡ ಇನ್ನೂ ಕೂಡ ಮುಗಿತಾ ಇಲ್ಲ ಈ ಒಂದು ಕುರ್ಚಿ ನಾಟಕ. ಈಗಾಗಲೇ ನಾವು ಗಮನಿಸಿದೀವಿ, CM ಆಗೋ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾ ಆಯಿತು, ಇನ್ನು ಕ್ಯಾಬಿನೆಟ್ ರಚನೆ ಸಂದರ್ಭದಲ್ಲಿ ಏನೆಲ್ಲ ಹೈಡ್ರಾಮಾ ಆಯಿತು ಅಂತ. ಇವತ್ತು 24 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇವರಿವರೇ ಈ ಖಾತೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿತ್ತು. ಈಗ ನೋಡಿದ್ರೆ ಸಡನ್ ಆಗಿ KPCC ಟ್ವೀಟ್ ಮಾಡುತ್ತೆ ಇದು ಫೇಕ್ ಅಂತ. ಸೊ ಬೆಳಗ್ಗೆನೆ ಹೇಳ್ತಾರೆ ಸಿದ್ದರಾಮಯ್ಯನವರು, ಇಲ್ಲ ಯಾವುದೇ ಅಸಮಾಧಾನ ಇಲ್ಲ, ಅಸಮಾಧಾನದ ಒಳಗಡೆನೆ ಸಮಾಧಾನ ಇದೆ ಅಂತ ಹೇಳ್ಬಿಟ್ಟು ಸಮರ್ಥಿಸಿಕೊಂಡಿದ್ರು. ಸೊ ಅದೆಲ್ಲ ನೋಡಿದ ಬಳಿಕ ಈಗ ನೋಡಿದ್ರೆ ಸೊ ಫೇಕ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿರುವಂಥದ್ದು. ಇನ್ನು ಸಚಿವ ಸ್ಥಾನ ಹಂಚಿಕೆಯಲ್ಲೂ ಕೂಡ ತಿಕ್ಕಾಟ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಪರಮೇಶ್ವರ್ಗೆ CM ಕರೆ ಮಾಡಿದ್ದಾರೆ. ಸುತಾರಾಮ್ ಖಾತೆ ಒಪ್ಪಿಕೊಳ್ತಾ ಇಲ್ವಂತೆ ಇಬ್ಬರು ಸಚಿವರು. ಇನ್ನು ಹೈಕಮಾಂಡ್ನಿಂದಲೇ ಖಾತೆ ಹಂಚಿಕೆ ಆಗಿದೆಯಪ್ಪ, ಖಾತೆ ಹಂಚಿಕೆಯಲ್ಲಿ ನನ್ನ ಹಸ್ತಕ್ಷೇಪವಿಲ್ಲ, ಕೊಟ್ಟು ಖಾತೆ ನಿಭಾಯಿಸಿ ಅಂತ ಸಿದ್ದು ಕರೆ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಇಬ್ಬರಿಗೂ ಕೂಡ. ಡಾಕ್ಟರ್ G ಪರಮೇಶ್ವರ್ಗೆ ಮತ್ತೆ ರಾಮಲಿಂಗಾರೆಡ್ಡಿ ಅವರಿಗೆ. ಡಾಕ್ಟರ್ G ಪರಮೇಶ್ವರ್ಗೆ ಗೃಹ ಸಚಿವ ಸ್ಥಾನ, ರಾಮಲಿಂಗಾರೆಡ್ಡಿಗೆ ಸಾರಿಗೆ ಸಚಿವರಾಗಿ ಆಯ್ಕೆಯಾಗಿದೆ. ಸೊ ಆದರೆ ಖಾತೆ ಒಪ್ಪಿಕೊಳ್ತಾ ಇಲ್ಲ ಇಬ್ರು ನಾಯಕರು. ಇಲ್ಲ ಬೇಡ, ನಮಗೆ ಬೇರೆ ಖಾತೆ ಕೊಡಿ ಅಂತ ಹೇಳ್ಬಿಟ್ಟು ಇಬ್ರು ನಾಯಕರು ಕೂಡ ಪಟ್ಟಿಡ್ದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಕರೆ ಮಾಡಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಈ ಮನವೊಲಿಕೆಗೆ ಅವರು ಒಪ್ಕೊಳ್ತಾರಾ ಅಥವಾ ಮತ್ಯಾವ ಹೈಡ್ರಾಮಾ ಆಗುತ್ತೆ, ಇನ್ನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಬೆಳಗ್ಗೆನೆ ನೋಡಿದ್ವಿ 24 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವರವರಿಗೆ ಖಾತೆ ಹಂಚಿಕೆ ಆಗಿದೆ, ಯಾವುದೇ ಅಸಮಾಧಾನ ಇಲ್ಲ ಅಂದ್ರು. ಈಗ ನೋಡಿದ್ರೆ ಏಕಾಏಕಿಯಾಗಿ ಇದು ಫೇಕ್ ಅಂತ ಹೇಳ್ತಿದ್ದಾರೆ. ಸೊ ಈ ಗೊಂದಲ ಸೃಷ್ಟಿಯಾಗಿದ್ದಕ್ಕೆ ಮೂಲ ಕಾರಣ ಏನು ಚಿದಾನಂದ್ ಪಟೇಲ್? ಈಗಾಗಲೇ ಹಿರಿಯ ಶಾಸಕರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಖಾತೆಯನ್ನು ಕೊಟ್ಟಿರುವಂತದ್ದು. ಅವರು ಬೆಂಗಳೂರು ನಗರಾಭಿವೃದ್ಧಿ ಅಥವಾ ಲೋಕೋಪಯೋಗಿ ಅಂತ ಮಹತ್ವದ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಈ ಹಿಂದೆ ಅವರು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ತಮ್ಮ ಖಾತೆಯನ್ನು ನಿಭಾಯಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿಗೆ ಸಾರಿಗೆ ಸಚಿವರನ್ನು ಕೊಟ್ಟರು. ಇನ್ನ ಡಾಕ್ಟರ್ G ಪರಮೇಶ್ವರ್ ಅವರು ಕಂದಾಯ ಖಾತೆಯನ್ನ ನಿರೀಕ್ಷೆ ಮಾಡಿದ್ರು. ಆದ್ರೆ ಕಂದಾಯ ಖಾತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಆಪ್ತ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನೀಡಿದ್ರು. ಕೊನೆಗೆ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಗೃಹ ಖಾತೆಯನ್ನು ಕೊಟ್ಟರು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗೃಹ ಖಾತೆಯನ್ನು ಯಾರು ಕೂಡ ವಹಿಸ್ಕೊಳ್ಳಿಕ್ಕೆ ಸಿದ್ಧರಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಗೃಹ ಖಾತೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನು ಒಂದು ಗಾರ್ಡ್ ಆಫ್ ಆನರ್ ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಈ ಹಿಂದೆ ಡಾಕ್ಟರ್ G ಪರಮೇಶ್ವರ್ ಕೂಡ ಗೃಹ ಸಚಿವರಾಗಿದ್ರು. ಹಾಗಾಗಿ ಅನುಭವದ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಗೃಹ ಖಾತೆಯನ್ನ ಕೊಟ್ಟರು. ಹಾಗಾಗಿ ಇಬ್ಬರು ಕೂಡ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿರುವಂತದ್ದು. ನಮಗೆ ಈ ಖಾತೆಗಳು ಬೇಡ ಅಂತ ಹೇಳ್ತಿರುವಂತದ್ದು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇದು ಹೈಕಮಾಂಡ್ ಒಪ್ಪಿರ್ತಕ್ಕಂಥದ್ದು, ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ನಿಮಗೆ ಖಾತೆಯನ್ನು ಹಂಚಿಕೆ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಅವ್ರ ಜೊತೆ ಚರ್ಚೆಯನ್ನು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ನಾನು ಈ ಹಿಂದೆ ಸಚಿವರಾದ ಸಂದರ್ಭದಲ್ಲಿ ITBT ಖಾತೆಯನ್ನು ನಿಭಾಯಿಸಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ರು ಮತ್ತು ಹೈಕಮಾಂಡ್ ಮುಖಾಂತರ ಕೂಡ ಮನವಿಯನ್ನ ಕೂಡ ಮಾಡಿದ್ರು. ಹಾಗಾಗಿ ಈಗಾಗಲೇ ITBT ಖಾತೆಯನ್ನ MB ಪಾಟೀಲ್ ಅವರಿಗೆ ಹಂಚಿಕೆ ಮಾಡಲಾಗಿತ್ತು. ಇದೀಗ MB ಪಾಟೀಲ್ ಅವರಿಗೆ ಹಂಚಿಕೆ ಮಾಡಿದಂತ ITBT ಖಾತೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಖಾತೆಯ ಜೊತೆಗೆ ಈಗ ಹೆಚ್ಚುವರಿ ಹಾಗಿದ್ರೆ ಇದು ಫೇಕ್ ಅಂತ ಹೇಳಲಾಗ್ತಿದೆಯಲ್ಲ, ಹಾಗಿದ್ರೆ ಈಗ ಮತ್ತೊಂದು ಹೊಸ ಪಟ್ಟಿ ರಿಲೀಸ್ ಮಾಡ್ತಾರಾ ಅಥವಾ ಈಗ ಸಿದ್ದು ಅವರು ಕರೆ ಮಾಡಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈ ಮನವೊಲಿಕೆಗೆ ಏನಾದ್ರೂ ನಾಯಕರುಗಳು ಒಪ್ಕೊಂತಾರಾ? ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಅಂತ? ಚೇತನ್, ಈಗಾಗಲೇ ಬಹುತೇಕ ಈ ಪಟ್ಟಿಗೆ ಅಂತಿಮ ಆಗುವ ಸಾಧ್ಯತೆ ಇರುವಂತದ್ದು. ನಾನು ಒಂದಷ್ಟು ನಿಮ್ಗೆ ಚೇಂಜಸ್ ಹೇಳಿದೆ. ಆ ಚೇಂಜಸ್ ಭಾಗವಾಗಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ITBT ಕೇಳಿದ್ರು. ತಾವು ಅವರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದ ಸಂದರ್ಭದಲ್ಲೂ ಕೂಡ ITBT ಖಾತೆಯನ್ನು ತೆಗೆದುಕೊಂಡಿದ್ರು, ಯಶಸ್ವಿಯಾಗಿ ನಿಭಾಯಿಸಿದ್ರು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ನನಗೆ ITBT ಖಾತೆಯನ್ನು ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದ್ರು. ಇದೀಗ ಅವರಿಗೆ ITBT ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡ್ತಿರುವಂತದ್ದು ಮತ್ತು ಮೂಲಸೌಕರ್ಯ ಖಾತೆಯನ್ನು, ಯಾಕಂದ್ರೆ MB ಪಾಟೀಲ್ ಅವರಿಗೆ
ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಜೊತೆಗೆ ITBT ಖಾತೆಯನ್ನು ಕೊಟ್ಟಿದ್ರು. ಆ ITBT ಖಾತೆಯನ್ನು MB ಪಾಟೀಲ್ ರಿಂದ ಪ್ರಿಯಾಂಕರ್ಗೆ ಕೊಟ್ಟಿರುವಂತದ್ದು ಮತ್ತು MB ಪಾಟೀಲ್ ಅವರಿಗೆ ಮೂಲಸೌಕರ್ಯ ಖಾತೆಯನ್ನು ಕೊಟ್ಟಿರುವಂತದ್ದು. ಇನ್ನ ಬೋಸರಾಜ್ ಅವರು ಕೂಡ ಎಲ್ಲ ಒಂದ್ ಕಡೆ ನನಗೂ ಕೂಡ ಒಳ್ಳೆ ಖಾತೆ ಬೇಕಂತ ಬೇಡಿಕೆಯನ್ನು ಇಟ್ಟಿದ್ರು. ಹಾಗಾಗಿ ಬೋಸರಾಜ್ ಅವರಿಗೆ HK ಪಾಟೀಲ್ ಅವರಿಗೆ ಕಾನೂನು ಮತ್ತು ಸಂಸದೀಯ ಸಚಿವ ಖಾತೆ ಜೊತೆಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಟ್ಟಿದ್ರು. ಆ ಸಣ್ಣ ನೀರಾವರಿ ಖಾತೆಯನ್ನ ಬೋಸರಾಜ್ ಕೊಡುವ ಮುಖಾಂತರ ಪ್ರವಾಸೋದ್ಯಮ ಖಾತೆಯನ್ನ HK ಪಾಟೀಲ್ ಅವರಿಗೆ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಹಾಗಾಗಿ ಸಣ್ಣ ಪುಟ್ಟ ಚೇಂಜಸ್ ಹೊರತುಪಡಿಸಿ ಈ ಪಟ್ಟಿಯ ಬಹುತೇಕ ಅಂತಿಮ ಅಂತ ಹೇಳಲಾಗ್ತದೆ. ಈಗಾಗಲೇ ಒಂದಷ್ಟು ಖಾತೆ ವಿಚಾರದಲ್ಲಿ ಒಂದಷ್ಟು ಬೇಸರ ವ್ಯಕ್ತಪಡಿಸಿದಂತವರಿಗೆ ಈಗ KH ಮನಿಯಪ್ಪನವರು ಎಲ್ಲೊಂದ್ರೆ ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಗೃಹ ಸಚಿವರಾಗಿರ್ತಕ್ಕ ಈಗ ಗೃಹ ಸಚಿವ ಖಾತೆಯನ್ನು ಕೊಟ್ಟಿರ್ತಕ್ಕಂಥ ಪರಮೇಶ್ವರ್ ಅವರು ಕಂದಾಯ ಖಾತೆ ಬಗ್ಗೆ ನಿರೀಕ್ಷೆ ಇಟ್ಟಿದ್ರು. ರಾಮಲಿಂಗಾರೆಡ್ಡಿ ಕೂಡ ಅತಿ ದೊಡ್ಡ ಖಾತೆಯನ್ನ ಲೋಕೋಪಯೋಗಿ ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿರೀಕ್ಷೆ ಮಾಡಿದ್ರು. ಈಗಾಗಲೇ ಲೋಕೋಪಯೋಗಿ ಖಾತೆಯನ್ನ ಸತೀಶ್ ಜಾರಕಿಹೊಳಿ ನೀಡಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ನಿರಾಶೆ ಆಗಿರುವ ಕಾರಣಕ್ಕಾಗಿ ತಮಗೆ ಇಂಥ ಖಾತೆಗಳು ಬೇಡ ಅಂತ ಹೇಳಿ ಮನವಿಯನ್ನ ಮಾಡ್ತಿರುವಂತದ್ದು. ಆದ್ರೆ ಸಿದ್ದರಾಮಯ್ಯವರು ಈ ಖಾತೆ ಇದು ಹೈಕಮಾಂಡ್ ಕೊಟ್ಟಿರುವಂತಹ ಜವಾಬ್ದಾರಿ. ಹಾಗಾಗಿ ಹೈಕಮಾಂಡ್ ಹೇಳ್ತಂತೆ ನಾನು ಮಾಡಿದ್ದೇನೆ ಅನ್ನೋ ಮುಖಾಂತರ ಈಗ ಹೈಕಮಾಂಡ್ ಅಂತ ಏನು ಬೊಟ್ಟು ಮಾಡಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಒಂದು ವೇಳೆ ಹೈಕಮಾಂಡ್ ಈ ಒಂದು ತೀರ್ಮಾನ ಮಾಡಿದ್ರೆ ಅಂತಿಮವಾಗಿ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಅವರು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಂತ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಚೇತನ್. ಓಕೆ, ರೈಟ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಆಕ್ರೋಶದ ಬೆನ್ನಲ್ಲೇ ಔದಾರ್ಯ ಮೆರೆದಿದ್ದಾರೆ ಸಿದ್ದರಾಮಯ್ಯನವರು. ಪ್ರವೀಣ್ ನೆಟ್ಟಾರು ಪತ್ನಿ ಮರು ನೇಮಕಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗ್ತಾ ಇದೆ. ಗ್ರೂಪ್ ಸಿ ಹುದ್ದೆಗೆ ಮರು ನೇಮಿಸಲು ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಇದು ಕೂಡ ಬೆಳಗ್ಗೆಯಿಂದ ಬಹಳಷ್ಟು ಚರ್ಚೆಗೆ ಒಳಗಾಗಿತ್ತು. ವಿಪಕ್ಷಗಳು ಕೂಡ ಒಂದಿಷ್ಟು ಕಿಡಿಕಾರಿದ್ರು ಸರ್ಕಾರದ ಮೇಲೆ. ಯಾಕಂದ್ರೆ ಪ್ರವೀಣ್ ನೆಟ್ಟಾರು ಅವರ ಪತ್ನಿಯನ್ನ ಅನುಕಂಪದ ಆಧಾರದ ಮೇಲೆ ಇಲ್ಲಿ ಗ್ರೂಪ್ ಸಿ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗಿತ್ತು. ಯಾವಾಗ ಅಂತಂದ್ರೆ ಬೊಮ್ಮಾಯಿಯವರ ಸರ್ಕಾರದ ಸಂದರ್ಭದಲ್ಲಿ. ಇನ್ನು 150 ತಾತ್ಕಾಲಿಕ ನೌಕರರ ನೇಮಕಾತಿ ರದ್ದು ಮಾಡಿದ್ದು ಸಿದ್ದು. ಇನ್ನು ರದ್ದು ಆದೇಶಕ್ಕೆ ಬಿಜೆಪಿ ಸಾರ್ವಜನಿಕರಿಂದ ಬಹಳಷ್ಟು ಖಂಡನೆ ವ್ಯಕ್ತವಾಗಿತ್ತು. ಇನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಿದ್ದಾರೆ ರಾಜ್ಯ ಸರ್ಕಾರ. ಇನ್ನು ಪ್ರವೀಣ್ ನೆಟ್ಟಾರು ಪತ್ನಿ ಮರು ನೇಮಕಕ್ಕೆ ಈಗಾಗಲೇ ನಿರ್ಧಾರ ಮಾಡಿರುವಂಥದ್ದು. ಇದನ್ನ ಕೂಡ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮಾನವೀಯತೆ ಆಧಾರದಲ್ಲಿ ನೂತನ ಕುಮಾರಿ ಅವರ ಮರು ನೇಮಕ ಮಾಡಲಾಗುವುದು ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಬೆಳಗ್ಗೆ ನಾವು ನೋಡಿದ್ವಿ, ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಿದ್ರು, ಇಲ್ಲ ನಾವು ಕೇಂದ್ರದಲ್ಲಿ ಇವರಿಗೊಂದು ಹುದ್ದೆ ಕೊಡಿಸ್ತೀವಿ, ನೀವು ಕಿತ್ತಾಕಿದ್ರು ಪರವಾಗಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು, ನಾವು ಗಮನಿಸಿದ್ವಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರುಗಳು ಕೂಡ ಖಂಡನೆ ವ್ಯಕ್ತಪಡಿಸಿದ್ರು. ಇದೆಲ್ಲ ಗಮನಿಸಿದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯನವರು ಅವ್ರನ್ನೊಬ್ಬರನ್ನೇ ನಾವೇನು ತೆಗೆದಾಕಿಲ್ಲ. ಸೊ ಸರ್ವೇ ಸಾಮಾನ್ಯ ಹೊಸ ಸರ್ಕಾರ ಬಂದಾಗ ಗುತ್ತಿಗೆ ಆಧಾರದಲ್ಲಿ ಈ ರೀತಿಯಾದಂಥ ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡಾಗ ಈ ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಇರ್ತವೆ. ಸೊ ಇವರೊಬ್ಬರನ್ನೆಲ್ಲ 150 ಜನರನ್ನು ಕೂಡ ನಾವಿಲ್ಲಿ ವಜಾ ಮಾಡಿದ್ದೀವಿ, ಈಗ ಮತ್ತೆ ಮರುನೇಮಕ ಮಾಡ್ಕೊಳ್ತೀವಿ ಅಂತ ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆಶಿಗೆ ಬೆಂಗಳೂರಿನ ಹೊಣೆ ಸಿಗುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನ ಹೊಣೆ ಹೊತ್ತವರಿಗೆ ಸಾಕಷ್ಟು ಸವಾಲುಗಳೇ ಎದುರಾಗಲಿವೆ. ಏನಿದೆ ಸವಾಲುಗಳು ನೀವೇ ನೋಡ್ಕೊಂಬಿಡಿ ಒಂದ್ಸಾರಿ. ಡಿಕೆಶಿಗೆ ಬೃಹತ್ ಬೆಂಗಳೂರು ಅಭಿವೃದ್ಧಿ ಹೊಣೆ. ಡಿಸಿಎಂ ಮುಂದಿದೆ 108 ಚಾಲೆಂಜ್. ಬೃಹತ್ ಬೆಂಗಳೂರಿಗೆ ಉಸ್ತುವಾರಿ ಯಾರು? ಬೆಂಗಳೂರು ಅಭಿವೃದ್ಧಿ ಹೊಣೆ ಹೊರೋ ಸಚಿವರು ಯಾರು? ಈ ಎಲ್ಲ ಪ್ರಶ್ನೆಗೆ ಈಗ ಸ್ಪಷ್ಟ ಉತ್ತರ ಸಿಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಹುತೇಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫಿಕ್ಸ್ ಆಗಿದೆ. ಬೆಂಗಳೂರು ಖಾತೆ ಹೊತ್ತ ಮೇಲೆ ಡಿಕೆಶಿ ಮುಂದೆ 108 ಸವಾಲು ಎದುರಾಗ್ತಿದೆ. ಒಂದ್ ಕಡೆ ಮಳೆ ಬಂದ್ರೆ ಮುಳುಗೋ ಬೆಂಗಳೂರು, ಅದರ ಬೆನ್ನಲ್ಲೇ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಹುಡುಕ್ಬೇಕಾದ ಪರಿಸ್ಥಿತಿ. ಇದೆಲ್ಲದರ ನಡುವೆ ಬೆಂಗಳೂರು ನಗರಾಭಿವೃದ್ಧಿ ಡಿಕೆಶಿಗೆ ಚಾಲೆಂಜ್ ಆಗ್ತಿದೆ. ಸದ್ಯ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ್ರೆ ಅವರ ಮುಂದೆ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನೋದನ್ನ ಹೇಳ್ತೀವಿ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ರಾಜಕಾಲುವೆ, ಒಳಚರಂಡಿ ಸಮಸ್ಯೆ ಹೆಚ್ಚಿದೆ. ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳು ಜಲಾವೃತ ಆಗುತ್ತೆ. ಅಲ್ಲದೆ ರಸ್ತೆ, ಅಂಡರ್ಪಾಸ್ಗಳಲ್ಲೂ ನೀರು ನಿಂತು ಅಧ್ವಾನವಾಗುತ್ತೆ. ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸಬೇಕಾದ ಸವಾಲು ಡಿಕೆಶಿ ಮುಂದಿದೆ. ಅಲ್ಲದೆ ಮಳೆಗೆ ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳುತ್ತೆ. ಮಳೆ ಮುಗಿದ ಮೇಲೆ ರಸ್ತೆ ಗುಂಡಿಗಳು ಹೆಚ್ಚಾಗುತ್ತೆ. ಅಲ್ಲದೆ ರಸ್ತೆ ಕುಸಿತ ಕೂಡ ಸಂಭವಿಸುತ್ತಿದೆ. ಇನ್ನು ಶಿಥಿಲಗೊಂಡ ಕಟ್ಟಡ ಕುಸಿತವೂ ಹೆಚ್ಚಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗಿ ಒತ್ತುವರಿ, ಅಕ್ರಮ ಕಟ್ಟಡಗಳಿವೆ. ಇವನ್ನ ಕಾರ್ಯಾಚರಣೆ ನಡೆಸಬೇಕು.
ಇನ್ನು ಕಸತ್ಯಾಜ್ಯ ವಿಲೇವಾರಿ ಸಮಸ್ಯೆ ಕೂಡ ಹೆಚ್ಚು. ಈ ರಾಜಕಾಲುವೆ ಅಂತ ಪ್ರತಿ ಮಳೆಗಾಲದಲ್ಲಿ ಅಷ್ಟೇ ಬರ್ತಾ ಇದೆ ಹೊರತಾಗಿ ಆನಂತರದಲ್ಲಿ ಏನೂ ಬರ್ತಾ ಇಲ್ಲ. ಅದನ್ನೆಲ್ಲ ಪರಿಹಾರ ಕಂಡುಹಿಡಿದು ಬೆಂಗಳೂರು ನಾಗರಿಕರಿಗೆ ಅನುಕೂಲ ಆಗುವಂಗೆ ಇರಬೇಕು. ಸರ್ಕಾರಗಳು ಬರ್ತಾ ಇದೆ, ಸರ್ಕಾರಗಳು ಹೋಗ್ತಾ ಇದೆ, BBMPಯಲ್ಲಿ ಬೇರೆ ಬೇರೆ ಸರ್ಕಾರಗಳು ಬರ್ತಾ ಇದೆ. ಇದರಿಂದ ಜನರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ನಾವು ಯಾವ ಪಾರ್ಟಿ ಅನ್ನೋದಕ್ಕಿಂತ ಅವ್ರು ಮಾಡಿದರೆ ಮಾಡಲಿ ಒಳ್ಳೇದಲ್ಲ, ಮಾಡಬೇಕಲ್ಲ. ಫಸ್ಟ್ ಅವರು ಏನೇನಾಗಿದೆ ಫಸ್ಟ್ ಕಂಡಿಡ್ಕೋಬೇಕಲ್ಲ. ಈಗ ಇರೋದೇ ಅವ್ರು ಆಲ್ರೆಡಿ ಮಾಡಿರೋದನ್ನ ಇವ್ರು ಕಂಟಿನ್ಯೂ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಸಮೇತ ಅಂದರೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಅಕ್ವೈರ್ ಮಾಡ್ಕೊಂಡಿರೋದು ರಾಜಕಾಲುವೆ, ಅದೇ ಮೇನ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಮು. ಆ ಭಾಗ್ಯ ಈ ಭಾಗ್ಯ ಎಲ್ಲ ಓಕೆ, ಬಟ್ ನಮಗೆ ಬೇಕಾಗಿರೋದು ಮಳೆ ಬಂದಾಗ ಈ ನದಿ ಥರ ಆಗ್ತಾ ಇದೆ ರಸ್ತೆಗಳು, ಅದಕ್ಕೇನು ಮಾಡಬೇಕು, ಎಲ್ಲೆಲ್ಲಿ ಗುಂಡಿಗಳಿದೆ ಅಲ್ಲಿ ಅವಾಗವಾಗ ಜಸ್ಟ್ ಇಷ್ಟು ಒಂದಿದೆ ಪಾಟ್ ಹೋಲ್, ಅದನ್ನು ಮುಚ್ಚಿ ಹೋಗ್ಬಿಡ್ತಾರೆ. ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ. ಡಿಕೆಶಿಯೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೂ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಸದ್ಯ ಮಳೆಗಾಲ ಶುರುವಾಗಿತ್ತು. ಬೆಂಗಳೂರಿನಲ್ಲಿ ಒಂದಾದ ಮೇಲೊಂದರಂತೆ ಸಮಸ್ಯೆಗಳ ಸರಮಾಲೆ ಸೃಷ್ಟಿಯಾಗಲಿದೆ. ಇವೆಲ್ಲವನ್ನ ಡಿಕೆಶಿ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ನಾಳೆ ಭಾರತ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದೆ. ಬ್ರಿಟಿಷರ ಕಾಲದ ಕಟ್ಟಡದಿಂದ ಹೊರಬಂದು ನಮ್ಮದೇ ಸ್ವಂತ ಸಂಸತ್ ಕಟ್ಟಡ ಕಟ್ಟಿ ಅದನ್ನ ಲೋಕಾರ್ಪಣೆ ಮಾಡೋ ಅಮೋಘ ಗಳಿಗೆ. ಇವತ್ತು ಶನಿವಾರ ಸಂಜೆಯೇ ತಮಿಳುನಾಡಿನ ಶೈವ ಪರಂಪರೆಯ ಅಧೀನ ಮಠದ ಸ್ವಾಮೀಜಿಗಳು ಪ್ರಧಾನಿ ಮೋದಿಗೆ ಶಾಸ್ತ್ರೋಕ್ತವಾಗಿ ರಾಜದಂಡವನ್ನ ಹಸ್ತಾಂತರಿಸಿದರು. ಹೊಸ ಸಂಸತ್ತು ನಾಳೆ ಉದ್ಘಾಟನೆಗೆ ಸಜ್ಜಾಗಿದೆ. ಪ್ರಧಾನಿ ಮೋದಿ ದೇಶದ ಹೆಮ್ಮೆಯ ಪ್ರತೀಕ ಎಂದೇ ಕರೆಯಲಾಗ್ತಿರೋ ನೂತನ ಸಂಸತ್ ಭವನ ಲೋಕಾರ್ಪಣೆ ಮಾಡಲಿದ್ದಾರೆ. ಆದರೆ ಕಾರ್ಯಕ್ರಮಕ್ಕೆ ರಾಜಕೀಯದ ಕರಿನೆರಳು ಆವರಿಸಲು 19 ಪ್ರತಿಪಕ್ಷಗಳು ಬಹಿಷ್ಕರಿಸಿವೆ. अरे आजादी हुई तो जो चीज पर फिर जहां पर से शुरुआत हो गया तो उसी को और विकसित कर देना चाहिए. अलग से नया बनाने का कोई मतलब नहीं. क्या पुराना इतिहास से बदल दीजिएगा? ದೆಹಲಿಯ ಕೆಂಪುಕೋಟೆ ಮತ್ತು ಹುಮಾಯೂನ್ ಸಮಾಧಿಗೆ ಬಳಸಿದ ಮರಳುಗಲ್ಲನ್ನು ರಾಜಸ್ಥಾನದ ಸರ್ಮತೂರಾದಿಂದ ಸಂಗ್ರಹಿಸಲಾಗಿದೆ. ಉಕ್ಕಿನಿಂದ ಮಾಡಿದ ಫಾಲ್ಸ್ ಸೀಲಿಂಗ್ ಅನ್ನು ದಿಯು ದಮನ್ನಿಂದ ಲೋಕಸಭೆಯ ಕೊಠಡಿಯೊಳಗೆ ಅಳವಡಿಸಲಾಗಿರುವ ಹಸಿರು ಕಲ್ಲು ಉದಯಪುರದ್ದು, ರಾಜ್ಯಸಭಾ ಕೊಠಡಿಯೊಳಗಿನ ಕೆಂಪು ಗ್ರಾನೈಟ್ ಅಜ್ಮೀರ್ನದ್ದು, ರಾಜಸ್ಥಾನದ ಅಂಬಾಜಿಯಿಂದ ಬಿಳಿ ಮಾರ್ಬಲ್, ಮಹಾರಾಷ್ಟ್ರದ ನಾಗ್ಪುರದಿಂದ ತೇಗದ ಮರ, ಪೀಠೋಪಕರಣಗಳನ್ನು ಮುಂಬೈನಿಂದ ತರಲಾಗಿದೆ. ಅಶೋಕ ಚಕ್ರಗಳನ್ನು ಇಂದೋರ್ನಲ್ಲಿ ಮಾಡಿಸಲಾಗಿದೆ. ನೂತನ ಸಂಸತ್ ಭವನ ನಿರ್ಮಾಣವಾದ ಬಳಿಕ ಹಳೆಯ ಕಟ್ಟಡವನ್ನು ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗುತ್ತದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.